ವಿಶ್ವ ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಬೀದರಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೂ ಈ ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮಕ್ಕಳು ಒಂದು 7,000 ಜನ ಮಕ್ಕಳು ಭಾಗವಹಿಸಿದ್ದಾರೆ, ಶಿಕ್ಷಕರು ಭಾಗವಹಿಸಿದ್ದಾರೆ, ಸರ್ಕಾರಿ ನೌಕರರು ಮತ್ತು ಪಬ್ಲಿಕ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ನನಗೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಇದೊಂದು ನನಗೆ ಹೆಮ್ಮೆಯ ವಿಷಯ. ಇದರಲ್ಲಿ ಭಾಗವಹಿಸಿದ ನನಗೂ ಹೆಮ್ಮೆಯ ವಿಷಯ ಆಗಿದೆ. ವೇಳಾಪಟ್ಟಿ ಅಂತ ಈ ಕಾರ್ಯಕ್ರಮವನ್ನು ಜರುಗಿಸ್ತಕ್ಕಂಥ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಈ ಮಕ್ಕಳು ಆಸಕ್ತಿಯಿಂದ ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಜಕ್ಕೂ ಸಹ ಇದೊಂದು ಸಂಪರ್ಕ ಕಾರ್ಯಕ್ರಮ ಪ್ರಜಾಪ್ರಭುತ್ವದ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಒಂದು ಖುಷಿ ತರ್ತಕ್ಕಂಥ ವಿಚಾರ. ಇವು ನಮ್ಮ ಕ್ಲಸ್ಟರಿನ ಎಲ್ಲ ಶಿಕ್ಷಕರು ಸಹ ಈ ಒಂದು ಸಭೆಗೆ ಸರಿಯಾಗಿ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ವೇಳಾಪಟ್ಟಿ ಪ್ರಕಾರನೇ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರಮ್ಯಾ, ಮನಹಳ್ಳಿ, ಗ್ರಾಮಾಂತರ ಕ್ಲಸ್ಟರ್ ಚಿಕ್ಕಬಳ್ಳಾಪುರ. ನಾವು ಈ ಒಂದು ನಮ್ಮ ಕರ್ನಾಟಕ ಜನ ಸರ್ಕಾರ ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಮಾನವ ಸರಪಳಿ ಕಾರ್ಯಕ್ರಮ. ಇದು ಎಲ್ಲ ನಮ್ಮ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಒಂದು ವಿವಿಧ ವೃತ್ತಿಗಳಿರ್ತಕ್ಕಂಥ ಎಲ್ಲರೂ ಸಹ ಮತ್ತು ಮಕ್ಕಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಜಿಲ್ಲಾಡಳಿತ ಆಯೋಗದಲ್ಲಿ ಇಲಾಖೆಯ ಆದೇಶದಂತೆ ನಾವೆಲ್ಲರೂ ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದಕ್ಕೆ ಒಂದು ವಿಶ್ವ ದಾಖಲೆ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಇದಕ್ಕೆ ಕೈ ಜೋಡಿಸ್ತೀವಿ. ಮತ್ತಷ್ಟು ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಮಕ್ಕಳು ನಾವು ಎಲ್ಲರೂ ಸಹ ಪಾಲ್ಗೊಂಡು ಈ ಕಾರ್ಯಕ್ರಮ ಉತ್ತಮವಾಗಿ ಮತ್ತಷ್ಟು ಯಶಸ್ವಿ ಆಗಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತನ್ನು ಅವಕಾಶ ಕೊಟ್ಟಂತಹ ಹದಿನೈದು 9/2024 ಕರ್ನಾಟಕ ಸರ್ಕಾರದ ಜೊತೆಗೂಡಿ ಮಾನವ ಸರಪಳಿಯನ್ನು ರಚಿಸಿ ಗಿನ್ನಿಸ್ ದಾಖಲೆಗೆ ಒಂದು ನೇಮಕವಾಗಲು ಮಾನವ ಸರಪಳಿಯನ್ನು ರಚಿಸ್ತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವೋದಯ ಶಾಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಮಕ್ಕಳ ಜೊತೆಗೆ ಮತ್ತು ಪೋಷಕರ ಜೊತೆಗೆ ಭಾಗವಹಿಸ್ತಾ ಇದ್ದೀವಿ. ಇದು ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರದ ಜಿಲ್ಲೆಯವರೆಗೂ 2,500 ಕಿಲೋಮೀಟರು 25 ಲಕ್ಷ ಜನ ಸೇರಿ ಮಾನವ ಸರಪಳಿಯನ್ನು ರಚನೆ ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯದ ಉದ್ದೇಶ ಬಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಆಚರಣೆಯ ಸಲುವಾಗಿ ಗಿನ್ನಿಸ್ ದಾಖಲೆಗೆ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅವರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಸಂಖ್ಯೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾಜದ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು, ಅಖಂಡತೆಯನ್ನು ಸುರಕ್ಷಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃತ್ತಿಗೊಳಿಸಿ ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ಶ್ರದ್ಧಾಪೂರ್ವಕವಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ನೇಮಿಸಿ ಅನುಮತಿಸಬೇಕಿದೆ. ಸೆಪ್ಟೆಂಬರ್ 24ರಂದು ಜನ ಸರ್ಕಾರವು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿರ್ಧಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬೀದರಿಂದ ಚಾಮರಾಜನಗರದವರೆಗೂ ಸುಮಾರು 25,000
2,500 ಕಿಲೋಮೀಟರ್ಗಳ ಒಂದು ಮಾನವ ಸರಪಳಿಯನ್ನು ರಚಿಸಿ ಇವತ್ತು ನಮ್ಮ ಸಂವಿಧಾನದ ಆಶಯ ಏನಿದೆ ಆ ಆಶಯವನ್ನು ಈಡೇರಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿರ್ತಕ್ಕಂಥದ್ದು ಸಹ. ಒಂದು ಸಾರ್ವಭೌಮ ಸಂಪೂರ್ಣವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ